ಕನ್ನಡಪ್ರಭ ಕಚೇರಿಯಲ್ಲಿ ದೀಪಾವಳಿ, ಸಿಬ್ಬಂದಿಯ ಮನದಲ್ಲಿ ಸಂಭ್ರಮ ಸಡಗರ, ಕೆಲಸದ ಒತ್ತಡದ ನಡುವೆ ಕೊಂಚ ಬಿಡುವು. ಇದುವೇ ಈ ಹೊತ್ತಿನ ವಿಶೇಷ ಕನ್ನಡಪ್ರಭ ದೀಪಾವಳಿ. ದೀಪಾವಳಿ ಸಡಗರ ಕೇವಲ ಮನೆಯಲ್ಲಿ ದೇವಸ್ಥಾನಗಳಲ್ಲಿ ಮಾತ್ರ ಅನ್ಕೊಂಡ್ರ? ಖಂಡಿತ ಇಲ್ಲ. ಪತ್ರಿಕಾ ಕಚೇರಿಗಳಲ್ಲೂ ದೀಪಾವಳಿ ಸಂಭ್ರಮ ಮನೆ ಮಾಡಿರುತ್ತೆ. ಅದೂ ಸಾಂಪ್ರದಾಯಿಕ ಉಡುಗೆ ತೊಡುಗೆಯಲ್ಲಿ. ಎಲ್ಲಿ ಅನ್ಕೊಂಡ್ರ? ಅದೇ ನಮ್ಮ ನೆಚ್ಚಿನ ಕನ್ನಡಪ್ರಭ ಕಚೇರಿಯಲ್ಲಿ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು, ಮನಸ್ಸಿನಿಂದ ಮನಸ್ಸನು ಬೆಳಗಬೇಕು ಮಾನವ, ಮೇಲು ಕೀಳು ಭೇದ ನಿಲ್ಲಲು. ಭೇದವಿಲ್ಲ ಬೆಂಕಿಗೆ, ದ್ವೇಷವಿಲ್ಲ ಬೆಳಕಿಗೆ, ನೀ ತಿಳಿಯೋ ನೀ ತಿಳಿಯೋ. ಎಲ್ಲಾ ಹುಡುಗರು ಪಂಚೆ, ಶರ್ಟ್ ಮತ್ತು ಉದ್ದನೆಯ ಶಾಲು ಹೆಗಲ ಮೇಲೆ ಹಾಕೊಂಡು ಪಕ್ಕಾ ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಿಂಚ್ತಾ ಇದ್ರೆ, ಇತ್ತ ಹುಡುಗಿರು ತಾವೇನ್ ಕಡಿಮೆ ಇಲ್ಲ ಅನ್ನೋಂತೆ ಮೀನ ಮಿಂಚೋ ಒಡವೆ ತೊಟ್ಟು ಸೀರೆ ಚೂಡಿದಾರದಲ್ಲಿ ಸಿಂಗಾರಗೊಂಡಿದ್ದಾರೆ. ಇದು ನಮ್ಮೆಲ್ಲರ ನೆಚ್ಚಿನ ಪತ್ರಿಕೆಯಾದ ಕನ್ನಡಪ್ರಭ ಕಚೇರಿಯಲ್ಲಿ ಕಂಡುಬಂದ ದೀಪಾವಳಿ ಸಂಭ್ರಮ. ಎಲ್ಲಾ ಪತ್ರಕರ್ತರು, ಸಿಬ್ಬಂದಿ ಬಲು ಅದ್ದೂರಿಯಿಂದ ತಮ್ಮ ಕಚೇರಿಯಲ್ಲಿ ಹಬ್ಬವನ್ನ ಆಚರಿಸೋಕೆ ಸನ್ನದ್ಧರಾಗಿ ಬಂದಿದ್ದಾರೆ. ಅಷ್ಟೇ ಯಾಕೆ, ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ನ ಪ್ರಧಾನ ಸಂಪಾದಕರಾದ ವಿಶ್ವೇಶ್ವರ ಭಟ್, ಕನ್ನಡಪ್ರಭದ ಸುದ್ದಿ ಸಂಪಾದಕರಾದ ತ್ಯಾಗರಾಜ್ ಅವರು, ಕನ್ನಡಪ್ರಭ ಮುಖ್ಯ ವರದಿಗಾರರಾದ ಪ್ರಭಾಕರ್, ಹೀಗೆ ಎಲ್ಲರೂ ಪಂಚೆ ಶರ್ಟ್ನಲ್ಲಿ ಮಿಂಚ್ತಾ ಇದ್ರು. ಇಲ್ಲಿನ ಸಿಬ್ಬಂದಿಗೆ ಈ ದೀಪಾವಳಿ ಆಚರಣೆ ತುಂಬಾನೇ ಖುಷಿ ಕೊಟ್ಟಿದೆ. ಕನ್ನಡಪ್ರಭದ ಸುದ್ದಿ ಸಂಪಾದಕರಾದ ತ್ಯಾಗರಾಜ್ ಅವರು ದೀಪಾವಳಿ ಹಬ್ಬದ ಶುಭ ಹಾರೈಸಿದರು. ಎಲ್ರಿಗೂ ಬೆಳಕಿನ ಹಬ್ಬದ ಶುಭಾಶಯಗಳು. ನಾವು ಫಾರ್ ದಿ ಫಸ್ಟ್ ಟೈಮ್ ಇದನ್ನು ನಮ್ಮ ಪ್ರಧಾನ ಸಂಪಾದಕರಾದಂಥ ವಿಶ್ವೇಶ್ವರ ಭಟ್ರ ನೇತೃತ್ವದಲ್ಲಿ ನಾವು ಈ ಹಬ್ಬವನ್ನು ಒಂದು ವಿನೂತನವಾಗಿ, ನಾವೊಂದು ಸಾಂಪ್ರದಾಯಿಕವಾಗಿ ನಾವು ಕಚೇರಿಯಲ್ಲಿ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ. ಈ ಸಂಭ್ರಮದಲ್ಲಿ ನಮ್ಮ ಎಲ್ಲ ಸಹೋದರಿಗಳು ಕೂಡ ಭಾಗಿಯಾಗಿದ್ದಾರೆ. ಮತ್ತು ಈ ಮುಖಾಂತರ ಎಲ್ಲರಿಗೂ ಕೂಡ ನಾವು ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಕೊಡ್ತಾ ಇದ್ದೀವಿ. ಅದು ಅಲ್ಲದೆ ಕಚೇರಿ ಪೂರ್ತಿ ದೀಪಗಳ ಅಲಂಕಾರದಲ್ಲಿ ಸುಂದರವಾಗಿ ಕಾಣಿಸ್ತಾ ಇದೆ. ಮಾಮೂಲಿ ದಿನಗಳಲ್ಲಿ ಎಲ್ಲರೂ ಕೆಲಸದ ಒತ್ತಡದಲ್ಲಿ ಮುಳುಗಿರೋದು ಇವತ್ತು ಬಿಂದಾಸ್ ಆಗಿ ದೀಪಾವಳಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಜೊತೆಗೆ ಖುಷಿಯನ್ನು ವ್ಯಕ್ತಪಡಿಸಿದ್ರು. ಈ ರೀತಿಯ ದೀಪಾವಳಿ ಹಬ್ಬವನ್ನು ಯಾವತ್ತೂ ಆಚರಿಸ್ತಿರ್ಲಿಲ್ಲ. ಈ ವರ್ಷದಿಂದ ಆರಂಭಿಸ್ತಿದ್ದೇವೆ. ಎಲ್ಲರೂ ಟ್ರೆಡಿಷನಲ್ ಆಗಿ ಬಂದಿದ್ದು ಮತ್ತಷ್ಟು ಖುಷಿ ಕೊಟ್ಟಿದೆ. ಮೋರ್ ದೆನ್ ದಟ್ ನಮ್ಮ ಕನ್ನಡಪ್ರಭದಲ್ಲಿ ಅಟ್ಮಾಸ್ಫಿಯರ್ ಹೇಗಿದೆ ಅಂದರೆ ಒಂದು ಫ್ಯಾಮಿಲಿ ರೀತಿ ಕೆಲಸ ಮಾಡ್ತೀವಿ. ನಾವು ಯಾವಾಗಲೂ ಸದಾ ನಗ್ನಗ್ತಾನೆ ಕೆಲಸ ಮಾಡ್ತೀವಿ. ಇವತ್ತು ಇನ್ನೂ ನಮ್ಮ ಮನೆಯಲ್ಲಿ ನಾವು ಹಬ್ಬವನ್ನು ಆಚರಿಸಿದ ಹಾಗೆ ಅನಿಸ್ತಿದೆ. ದೀಪಗಳ ಮೂಲಕ ನಾವು ಹಬ್ಬವನ್ನು ಆಚರಿಸ್ತಾ ಇದ್ವಿ, ಅಂದರೆ ಪರಿಸರ ಪ್ರೇಮಿಯಾಗಿ. ಸೊ ಇವತ್ತೊಂದು ಹಬ್ಬದ ವಾತಾವರಣ ಎಲ್ಲ ಕಂಡು ಬರ್ತಾ ಇದೆ. ಇದೇ ರೀತಿ ಪ್ರತಿದಿನ ಹಬ್ಬದ ವಾತಾವರಣ ಕಂಡುಬರಲಿ ಅನ್ನೋದು ನಮ್ಮ ಆಶಯ. ಈ ಕನ್ನಡಪ್ರಭ ಕಚೇರಿಯಲ್ಲಿ ಕೇವಲ ಸಾಂಪ್ರದಾಯಿಕ ಉಡುಗೆ ತೊಟ್ಟಷ್ಟೇ ದೀಪಾವಳಿ ಆಚರಿಸಿದ್ರು ಅನ್ಕೊಂಡ್ರ? ಖಂಡಿತ ಇಲ್ಲ. ಮತ್ತೆ ಹೇಗೆ ಆಚರಿಸಿದ್ರು ನೋಡೋಣ ಇನ್ನೊಂದು ವರದಿಯಲ್ಲಿ. ಪತ್ರಕರ್ತರಾಗಿ ದಿನಾಲೂ ಹೊಸ ಸುದ್ದಿ ತಂದು ಓದೋರಿಗೆ ಉತ್ತಮ ಸುದ್ದಿಯನ್ನ ಉಣಬಡಿಸ್ತಿದ್ದ ಕನ್ನಡಪ್ರಭ ಸಿಬ್ಬಂದಿ ಅವರಾಗೆ ಸಂಭ್ರಮದಲ್ಲಿ ಮುಳುಗೋದ್ರು. ಎಲ್ಲೆಲ್ಲೂ ಸಂಭ್ರಮ ಮನೆ ಮಾಡಿತ್ತು. ಅದನ್ನ ವರ್ಣನೆ ಮಾಡೋದಕ್ಕಿಂತ ಹೋಗಿ ನೋಡ್ಕೊಂಡು ಬಂದ್ರೇನೆ ಚೆನ್ನಾಗಿರುತ್ತೆ.
ಪತ್ರಕರ್ತರೆಂದ್ರೆ ಬೇರೆಯವರ ಮನೆಗೆ ಹೋಗಿ ಅಲ್ಲಿನ ದೀಪಾವಳಿ ಸಡಗರವನ್ನ ವರದಿ ಮಾಡ್ತಿದ್ದ ಪತ್ರಕರ್ತರು ಈಗ ಅವರ ಮನೆಯಲ್ಲೇ ದೀಪಾವಳಿ ಆಚರಿಸಿದ ರೀತಿಯ ಖುಷಿ ಎಲ್ಲರ ಮುಖದಲ್ಲೂ ಎದ್ದು ಕಾಣಿಸ್ತಾ ಇದೆ. ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ನ ಪ್ರಧಾನ ಸಂಪಾದಕರಾದ ವಿಶ್ವೇಶ್ವರ ಭಟ್ ಎಲ್ಲರಿಗೂ ದೀಪಾವಳಿಯ ಶುಭ ಹಾರೈಸಿದ್ರು. ಕಚೇರಿಯಲ್ಲಿ ದೇವರ ಫೋಟೋಗೆ ಹೂವಿನಿಂದ ಅಲಂಕಾರ ಮಾಡಿ ಸುತ್ತಲೂ ದೀಪಗಳನ್ನ ಉರಿಸಿ ವರದಿಗಾರರೇ ಅರ್ಚಕರಾಗಿ ದೇವರಿಗೆ ಪೂಜೆ ಸಲ್ಲಿಸಿದ್ರು. ವರದಿಗಾರರಾಗಿ ಕೇವಲ ಸುದ್ದಿ ಮಾಡೋದಷ್ಟೇ ಅಲ್ಲ, ಹಬ್ಬದ ಸಂಭ್ರಮವನ್ನ ಕೂಡ ಪತ್ರಕರ್ತರಾದವರು ಸವಿಬೇಕು. ದಿನದ 24 ಗಂಟೆನೂ ಕೆಲಸದ ಒತ್ತಡದಲ್ಲಿ ಇದ್ದ ಪತ್ರಕರ್ತರು ಈ ಹಬ್ಬದ ಸಂಭ್ರಮದಲ್ಲಿ ಫುಲ್ ಝೂಮ್ನಲ್ಲಿದ್ರು. ಜೊತೆಗೆ ರುಚಿ ರುಚಿಯಾದ ಊಟ ಬೇರೆ. ಎಲ್ಲರೂ ಸಖತ್ ಖುಷಿ ಪಟ್ರು. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಮ್ಮ ಕನ್ನಡಪ್ರಭ ಕಚೇರಿನಲ್ಲಿ ವಾತಾವರಣ ದಿನಾಗಲೂ ಕೂಡ ಹಬ್ಬದ ವಾತಾವರಣ ಇದ್ದೇ ಇರುತ್ತೆ. ಇವತ್ತು ದೀಪಾವಳಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು ವಿಶೇಷವಾದ ವಾತಾವರಣ ಇಲ್ಲಿದೆ. ನಾವು ಎಲ್ಲರೂ ಕೂಡ ನಮ್ಮ ಪತ್ರಿಕೆ ಎಲ್ಲರೂ ಒಂದು ಕುಟುಂಬದವರಂತೆ ನಾವು ಇಲ್ಲಿ ಕೆಲಸ ಮಾಡ್ತೀವಿ. ಮತ್ತು ನಮ್ಮ ಪ್ರಧಾನ ಸಂಪಾದಕರಾದ ವಿಶ್ವೇಶ್ವರ ಭಟ್ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ದೀಪಾವಳಿಯ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಇಷ್ಟು ವರ್ಷದಲ್ಲಿ ಇದೇ ಪ್ರಥಮ ಬಾರಿಗೆ ಕನ್ನಡಪ್ರಭ ಕಚೇರಿಯಲ್ಲಿ ದೀಪಾವಳಿ ಹಬ್ಬವನ್ನ ಆಚರಿಸಿರೋದು ಎಲ್ಲರ ಖುಷಿಗೆ ಕಾರಣವಾಯಿತು. ಈ ವರ್ಷ ಭಾರಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ನಾವೊಂದು 35 ವರ್ಷ ಅನುಭವದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ವಿಜೃಂಭಣೆಯಿಂದ ದೀಪಾವಳಿ ಹಬ್ಬವನ್ನು ಆಚರಿಸ್ತಾ ಇರೋದು. ಅಂತೂ ಇಷ್ಟು ವರ್ಷಗಳ ನಂತರ ವಿಶ್ವೇಶ್ವರ ಭಟ್ ಅವರ ಸಮ್ಮುಖದಲ್ಲಿ ಪ್ರಥಮ ಬಾರಿಗೆ ಕನ್ನಡಪ್ರಭ ಕಚೇರಿಯಲ್ಲಿ ದೀಪಾವಳಿ ಆಚರಿಸಿರೋದು ಕೇವಲ ಸಿಬ್ಬಂದಿಗಳಿಗಷ್ಟೇ ಅಲ್ಲ, ನೋಡುಗರಾದ ನಮಗೂ ಖುಷಿ ಕೊಡ್ತಲ್ವಾ? ಬೆಂಗಳೂರಿನಿಂದ ಕ್ಯಾಮರಾಮನ್ ಚಂದ್ರು ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ನಿಮಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.